ತಮ್ಗೆಲ್ಲರೂ ಗೊತ್ತಿರುವಂತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿದೆ ಅದರ ಚುನಾವಣೆ ಇವತ್ತು ನಡೆಯಿತು. 13 ನಿರ್ದಿಷ್ಟ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಅಂತಿಮ ಫಲಿತಾಂಶ ಸಹ ಹೊರಬಿದ್ದಿದೆ. ಇದರಲ್ಲಿ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರದಿಂದ NC ವೆಂಕಟೇಶ್ ಅವರು 54 ಮತ ಪಡೆದು ತಮ್ಮ ಎದುರಾಳಿಯಾದಂತಹ ಯಲುವಳ್ಳಿ ರಮೇಶ್ ಅವರಿಗಿಂತ 24 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. 2ನೇ ಕ್ಷೇತ್ರ ಪೆರೇಸಂದ್ರ, ಇದರಲ್ಲಿ KV ನಾಗರಾಜರವರು 72 ಮತಗಳನ್ನು ಪಡೆದು 60 ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿ KR ರಾಜಣ್ಣ ಅವರ ವಿರುದ್ಧ ಗೆದ್ದಿದ್ದಾರೆ. 3ನೇದು ಮಂಚೇನಹಳ್ಳಿ ಕ್ಷೇತ್ರ, ಇದರಲ್ಲಿ J ಕಾಂತರಾಜು ಅನ್ನೋರು 41 ಮತ ಪಡೆದು 12 ಮತದ ಅಂತರದಲ್ಲಿ ಗೆದ್ದಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಲ್ಲಿ GL ದಿನೇಶ್ ಅನ್ನೋರು 38 ಮತ ಪಡೆದು 1 ಮತದಿಂದ ವೆಂಕಟರೆಡ್ಡಿ DN ಅವರ ಮೇಲೆ ವಿಜಯಶಾಲಿಯಾಗಿದ್ದಾರೆ. ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು 37 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂತಹ ಬೈಯಾರೆಡ್ಡಿ GB ಅವರಿಗಿಂತ 9 ಮತಗಳ ಅಂತರದಲ್ಲಿ ವಿಜಯಿಯಾಗಿದ್ದಾರೆ. ಕೈವಾರ ಕ್ಷೇತ್ರದಿಂದ KN ಆವಲಪ್ಪ ಅನ್ನೋರು 37 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂತಹ SL ಚಿನ್ನಪ್ಪ ಅವರ ವಿರುದ್ಧ 4 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಚಿಂತಾಮಣಿ ಕಸಬಾದಲ್ಲಿ YB ಅಶ್ವತ್ಥನಾರಾಯಣರವರು 70 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ B ಶ್ರೀನಿವಾಸಪ್ಪ ಅವರ ವಿರುದ್ಧ 65 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಚೇಳೂರು ಕ್ಷೇತ್ರದಲ್ಲಿ KN ಕೃಷ್ಣರೆಡ್ಡಿರವರು ತಮ್ಮ ಪ್ರತಿಸ್ಪರ್ಧಿ ಶೇಖರ್ B ರವರಿಗಿಂತ 20 ಹೆಚ್ಚು ಮತಗಳನ್ನು ಪಡೆದು ಒಟ್ಟು 46 ಮತಗಳನ್ನು ಪಡೆದಿದ್ದಾರೆ. 20 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ N ಮಂಜುನಾಥ್ ರೆಡ್ಡಿರವರು 44 ಮತಗಳನ್ನು ಪಡೆದಿರುತ್ತಾರೆ. ಇವರ ಪ್ರತಿಸ್ಪರ್ಧಿ P ವೆಂಕಟರಮಣ ರೆಡ್ಡಿ ವಿರುದ್ಧ 25 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ DK ಚಕ್ರೇಗೌಡ ಮತ್ತು ಮುನಿಯಪ್ಪನವರು ಅವರು ಸ್ಪರ್ಧೆ ಮಾಡಿದ್ರು. ಇದರಲ್ಲಿ ಮುನಿಯಪ್ಪನವರು 56 ಮತ ಪಡೆದು 33 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಜಂಗಮಕೋಟೆ ಕ್ಷೇತ್ರದಲ್ಲಿ M ರಾಮಯ್ಯನ ಅವರು 49 ಮತಗಳನ್ನು ಪಡೆದು ಅವರ ಪ್ರತಿಸ್ಪರ್ಧಿ R ಶ್ರೀನಿವಾಸ್ ಅವರ ವಿರುದ್ಧ 18 ಮತಗಳ ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಲ್ಲಿ 3 ಜನ ಇದ್ರು. ಅದರಲ್ಲಿ ಸುಧಾ ಅನ್ನೋರು ತಮ್ಮ ಪ್ರತಿಸ್ಪರ್ಧಿ ಸುನಂದಮ್ಮ ಅವರ ಮೇಲೆ 3 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಚಿಂತಾಮಣಿ ಮಹಿಳಾ ಕ್ಷೇತ್ರದಲ್ಲಿ M ಸುಮಾ ಅನ್ನೋರು 36 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ ರೂಪ ಅವರ ವಿರುದ್ಧ 12 ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ. ಇದರಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇವೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ. ಅದೇ ರೀತಿ ಇವತ್ತೆಲ್ಲ ತಾವೆಲ್ಲ ನೋಡಿದ್ರ ಶಾಂತಿ ವ್ಯವಸ್ಥೆ ಕಾಪಾಡಲಿಕ್ಕೆ SP ಅವರ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮತ್ತೆ ಮಾಧ್ಯಮ ಮಿತ್ರರು ತಾವು ಅಷ್ಟೇ ನಾಮಿನೇಷನ್ ದಿನದಿಂದಲೂ ಸಹ ಇವತ್ತಿನವರೆಗೂ ಸಹಕಾರ ಕೊಟ್ಟಿದ್ದೀರಾ. ಖುಷಿ ಆಗುತ್ತೆ. ಅತ್ಯಂತ ಯಶಸ್ವಿಯಾಗಿ ಮೊದಲನೇ ಈ ಚಿಮೂಲ ಎಲೆಕ್ಷನ್ ನಡೆಸೋದಕ್ಕೆ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.